ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 5, 22, 23 ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣವಾ? ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನ ಮಾಡಿದ್ದಿ? ನನ್ನ ನೀನು ಕಳಿಸಿದ್ದಿ ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ. ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು. ಅಂದ್ರೆ ಇಲ್ಲಿ ದೇವರು ಮೋಶೆಯನ್ನ ಧೈರ್ಯಪಡಿಸಿದ್ದನ್ನು ನಾವು ನೋಡ್ತೀವಿ. ಈಗ ಇಸ್ರಾಯೇಲರು ಹಿರಿಯರು ಬಂದು ಮೋಶೆ ಆರೋನರ ಮೇಲೆ ತಪ್ಪರಿಸಿದಾಗ ಮೋಶೆ ಬಂದು ಪ್ರಾರ್ಥನೆ ಮಾಡ್ತಾನೆ. ಏನಂತ? ದೇವರೇ, ನಾನು ಯಾಕೆ ಕಳಿಸ್ದೆ? ನೀನ್ ತಾನೇ ಹೇಳಿದ್ದು ಅವ್ರನ್ನ ಬಿಡುಗಡೆ ಮಾಡ್ತೆ ಅಂತ. ಈಗ ಹೋಗಿ ಅವ್ರು ಹೇಳಿದ್ರಿಂದ ಕಷ್ಟ ಜಾಸ್ತಿ ಆಯ್ತಲ್ಲ ಎಂಬುದಾಗ ಅವನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಫರೋಹನು ಇಸ್ರಾಯೇಲರ ಕೈಯಲ್ಲಿ ಬಿಟ್ಟಿ ಮಾಡಿಸಿಕೊಂಡ ಕೆಲಸ ಹೇಗೆಂದ್ರೆ, ಹುಲ್ಲನ್ನು ಮಾತ್ರವಲ್ಲದೆ ಇಟ್ಟಿಗೆನೂ ಅವರೇ ತರಬೇಕಾಯ್ತು ಅಂತ ಹೇಳ್ತಾನೆ. ನೋಡಿ ಪ್ರಿಯರೇ, ಆರ್ಕಿಯಾಲಜಿಸ್ಟ್ ಈಗ ಅಲ್ಲಿ ಐಗುಪ್ತ ದೇಶದಲ್ಲಿ ಈ ಇಟ್ಟಿಗೆ ಇದನ್ನೆಲ್ಲ ಕಂಡುಹಿಡಿದಿದ್ದಾರೆ. ಅಂದ್ರೆ ಫರೋಹ ಇಂಥ ನಿಜವಾದ ಕೆಲಸ ಮಾಡಿಸಿದಾನೆ, ಅದು ಬೈಬಲ್ ಸರಿ ಎಂಬುದಾಗಿ ಅಲ್ಲಿ ಸಾಬೀತುಪಡಿಸಕ್ಕೂ ಸಹ ಈ ಆರ್ಕಿಯಾಲಜಿಸ್ಟ್ ಅದನ್ನ ಕಂಡುಹಿಡಿದಿದ್ದಾರೆ. ಯಾಕೆ ದೇವರೇ ಎಂದು ಮೋಶೆ ದೇವರ ಹತ್ರ ಬರ್ತಾನೆ. ಈ ರೀತಿ ನಾವು ಬರಬೇಕು. ಕೆಲವೇಳೆ ಕಷ್ಟ, ಸಮಸ್ಯೆ, ತೊಂದರೆ ಬಂದಾಗ ನಾವು ದೇವರ ಬಳಿಗೆ ಬರಲ್ಲ. ಸೇವಕರೇ, ಕೆಲವೇಳೆ ವಿಶ್ವಾಸಿಗಳಿಗೆ ತೊಂದರೆ ಆಗುತ್ತೆ, ಅದನ್ನ ನಾವು ಪ್ರಾರ್ಥನೆಯಲ್ಲಿ ಕಟ್ಟವರಾಗಿರ್ಬೇಕು. ಪ್ರಾರ್ಥನೆಯಲ್ಲಿ ದೇವರನ್ನ ಎಂಕ್ವೈರಿ ಮಾಡಬೇಕು. ದೇವರೇ ನಮ್ಮನ್ನ ಬಿಡುಗಡೆ ಮಾಡು ಎಂಬುದಾಗಿ ದೇವರನ್ನು ಕೇಳ್ತೀವಿ. ಬಿಡುಗಡೆ ನಾಯಕನ ಬಳಿಗೆ ಕಳಿಸಿದಾಗ ಯಾಕೆ ಎಂಬುದಾಗಿ ಇಲ್ಲಿ ಜನ ಕೇಳ್ತಾರೆ. ಬಿಡುಗಡೆ ನಮ್ಮನ್ನ ಮಾಡು ಅಂತ ಹೇಳ್ತಾರೆ, ಬಿಡುಗಡೆ ನಾಯಕನನ್ನ ದೇವರು ಕಳಿಸಿದ ಮೇಲೆ ಯಾಕಪ್ಪ ನೀ ಬಂದೆ ಅಂತ ಹೇಳ್ತಾರೆ. ಕೆಲವೇಳೆ ಸೈತಾನನು ದೇವರು ನಮ್ಗೆ ಹೇಳಿದಂತ ಕೆಲಸವನ್ನು ಮಾಡುವುದಕ್ಕೆ ಕಳಿಸಿದಾಗ ದೇವರ ಕೆಲಸಕ್ಕೆ ಅನೇಕ ಅಡ್ಡಿ ತಡೆಗಳನ್ನ, ಸುಳ್ಳುಗಳನ್ನ, ಹಿಂಸೆಗಳನ್ನ ತರುತ್ತಾನೆ. ಹೀಗೆ ದೇವರ ಕುರಿತು ನಾವು ಅನುಮಾನ ಪಡಬೇಕೆಂಬುದಾಗಿ ಅವನು ಇಚ್ಛೆ ಪಡ್ತಾನೆ. ನೋಡಿದ್ರೆ ಇವಾಗ ಅರ್ಥ ಆಯ್ತಾ ಯಾಕೆ ನಮ್ಮ ಕಷ್ಟಗಳು ಬರುತ್ತಂತ? ದೇವ್ರ ಮೇಲೆ ನಾನು ನೀನು ಅನುಮಾನ ಪಡಬೇಕಂತ ಇದೆಲ್ಲ ಬರುತ್ತೆ. ಆದ್ರೆ ನಾವು ಧೈರ್ಯಗೆಡಬಾರ್ದು. ಸರಿನಾ? ಧೈರ್ಯಗೆಡಬೇಡ್ರಿ, ಅನುಮಾನ ಪಡಬೇಡ್ರಿ. ದೇವರ ವಾಗ್ದಾನ ತಡವಾದರೂ ಆತ ನಂಬಿಗಸ್ತನು, ವಾಗ್ದಾನ ನೆರವೇರಿಸ್ತಾನೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.
ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದಪ್ಪ, ಅನೇಕರಿಗೆ ದೇವರೇ ನೀನು ನಂಬಿದ್ರಿಂದ, ವಾಕ್ಯ ಓದೋದ್ರಿಂದ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರಿಂದ ಕಷ್ಟಗಳು ಬಂದಿದೆ. ಆದರೆ ಆ ಕಷ್ಟಗಳ ಮಧ್ಯದಲ್ಲಿ ಗುಣಗಾಳದೆ ಇದು ಸೈತಾನ್ನೇ ದೇವರ ಮೇಲೆ ಅನುಮಾನ ತರಕ್ಕೆ ಮಾಡಿದ್ದಾನೆ ಎಂಬುದಾಗಿ ಹೇಳಿ ತಿಳಿದುಕೊಂಡು ನಿನ್ನನ್ನ ಬಿಡದೆ ಹಿಂಬಾಲಿಸುವ ಹಾಗೆ ಕೃಪೆ ಕೊಡು. ಕಡೆಯವರೆಗೂ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು ಎಂಬುದಾಗಿ ನೀನು ವಾಕ್ಯ ಹೇಳ್ತದೆ. ಕಡೆಯವರೆಗೂ ತಾಳಿಕೊಳ್ಳುವಾಗ ಎಲ್ಲರೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ಕಾದಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.